ಇವತ್ತು ನಾನು ನಿಮಗೆ ಜಿ ಸಂಕಲನ ಒಂದು ಮನೆ ತಂದಿದ್ದೇನೆ. ನಮ್ಮ ಮನೆಯನ್ನು 1850 ಚದರ ಅಡಿಗಳಲ್ಲಿ ನಿರ್ಮಿಸಲಾಗಿದೆ. ಇದಲ್ಲದೆ ಮನೆ ಪೂರ್ವಕ್ಕೆ ಮುಖ ಮಾಡಿದೆ. ನಮಗೆ ನೆಲ ಮಹಡಿಯಲ್ಲಿ 2 ಬಿಎಚ್ಕೆ ಮತ್ತು ಮೊದಲ ಮಹಡಿಯಲ್ಲಿ 2 ಬಿಎಚ್ಕೆ ಇದೆ. ಈ ಮನೆಯಲ್ಲಿ ಪ್ರತ್ಯೇಕ ಕೊಳವೆಬಾವಿ ಮತ್ತು ನೀರಿನ ಟ್ಯಾಂಕ್ ಕೂಡ ಇದೆ. ಕೊಳವೆಬಾವಿಯ ಹೊರತಾಗಿ ಪುರಸಭೆಯ ನೀರಿನ ಸಂಪರ್ಕವೂ ಇದೆ. ಇದು ಒಳ್ಳೆಯ ಪ್ರೈಮ್ ಪ್ಲೇಸ್ನಲ್ಲಿರುವ ಮನೆ ಮತ್ತು ಬಾಡಿಗೆ ಕೂಡ ತುಂಬಾ ಚೆನ್ನಾಗಿದೆ. ನೆಲ ಮಹಡಿಯಲ್ಲಿರುವ ಪಾರ್ಕಿಂಗ್ ಸ್ಥಳದಲ್ಲಿ 2 ಕಾರುಗಳನ್ನು ಸುಲಭವಾಗಿ ನಿಲ್ಲಿಸಬಹುದು. ಈ ಮನೆ ಜಿ ಸಂಕಲನ 1 ನಲ್ಲಿದೆ, ಆದರೆ ನಮಗೆ ಜಿ ಸಂಕಲನ 3 ಅನುಮತಿ ಇದೆ. ಇದರರ್ಥ ನೀವು ಭವಿಷ್ಯದಲ್ಲಿ ಒಂದು ಒಳ್ಳೆಯ ಮನೆಯನ್ನು ನಿರ್ಮಿಸಿ ಬಾಡಿಗೆಗೆ ನೀಡಬಹುದು. ಮನೆಯನ್ನು 100% ವಾಸ್ತು ಮತ್ತು 100% ಸ್ಪಷ್ಟ ಶೀರ್ಷಿಕೆಯೊಂದಿಗೆ ನಿರ್ಮಿಸಲಾಗಿದೆ. ನೀವು ಮನೆಯ ಮೇಲೆ 75% ಬ್ಯಾಂಕ್ ಸಾಲವನ್ನು ಪಡೆಯಬಹುದು. ಈ ಮನೆಯ ವಿವರಗಳ ಹೊರತಾಗಿ ಇದೇ ರೀತಿಯ ಇನ್ನೂ ಅನೇಕ ವಿವರಗಳು ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಲಭ್ಯವಿದೆ. ನಾನು ವಿವರಣೆಯಲ್ಲಿ ಟೆಲಿಗ್ರಾಮ್ ಚಾನೆಲ್ ಮತ್ತು ವೆಬ್ಸೈಟ್ ಲಿಂಕ್ ಅನ್ನು ಸಹ ನೀಡಿದ್ದೇನೆ, ನೋಡಿ. ಈಗ ಮೊದಲ ಮಹಡಿಗೆ ಬಂದಾಗ ಹಾಲ್ನಲ್ಲಿ ದೊಡ್ಡ ಊಟದ ಹಾಲ್ ಇದ್ದರೆ ಊಟದ ಹಾಲ್ ತೆರೆದ ಅಡುಗೆಮನೆಯಂತೆ ಇರುತ್ತದೆ. ಹಾಲ್ನಲ್ಲಿ ದೊಡ್ಡ ಊಟದ ಹಾಲ್ ಇದ್ದರೆ ಊಟದ ಹಾಲ್ ತೆರೆದ ಅಡುಗೆಮನೆಯಂತೆ ಇರುತ್ತದೆ. ಅಡುಗೆ ಮನೆಯ ಪಕ್ಕದಲ್ಲಿ ನಮಗೆ ಪ್ರಾರ್ಥನಾ ಕೊಠಡಿಯನ್ನು ನೀಡಲಾಯಿತು. ಈಗ ನಾನು ಹೇಳುವ ಎಲ್ಲವೂ ಮೊದಲ ಮಹಡಿ ಮತ್ತು ನೆಲ ಮಹಡಿಯಲ್ಲಿ ಒಂದೇ ಆಗಿರುತ್ತದೆ. ಊಟದ ಹಾಲ್ನಲ್ಲಿ ಸಾಮಾನ್ಯ ಸ್ನಾನಗೃಹವಿದೆ. ನಾವು ನೇರವಾಗಿ ಸಾಮಾನ್ಯ ಸ್ನಾನಗೃಹದ ಪಕ್ಕದಲ್ಲಿರುವ ಕೋಣೆಗೆ ಹೋದರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಇರುತ್ತದೆ. ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಅನ್ನು ಹೊಂದಿದೆ. ಅಟ್ಯಾಚ್ ಬಾತ್ರೂಮ್ ವೆಸ್ಟರ್ನ್ ಟಾಯ್ಲೆಟ್ ಅನ್ನು ಹೊಂದಿದೆ. ಮಕ್ಕಳ ಮಲಗುವ ಕೋಣೆಯಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಇದರರ್ಥ ನಿಮ್ಮ ಮನೆಯಲ್ಲಿ ಒಟ್ಟು 6 ಸ್ನಾನಗೃಹಗಳಿವೆ, 3 ನೆಲ ಮಹಡಿಯಲ್ಲಿ ಮತ್ತು 3 ಮೊದಲ ಮಹಡಿಯಲ್ಲಿ.
ಮೊದಲ ಮಹಡಿಯಲ್ಲಿ ಬಾಲ್ಕನಿಯೂ ಇದೆ. ಬಿಲ್ಡರ್ನ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಮತ್ತು ಮನೆಯನ್ನು ತುಂಬಾ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. ಕಡಿಮೆ ದರದಲ್ಲಿ ಮನೆ ಹುಡುಕುತ್ತಿರುವವರಿಗೆ ಇದು ಸರಿಯಾದ ಮನೆ. ಮನೆಯ ಪಕ್ಕದಲ್ಲಿ ಇನ್ನೂ 30 ಅಡಿ ರಸ್ತೆ ಇರುತ್ತದೆ. ಈ ಮನೆ ಮುಖ್ಯ ರಸ್ತೆ ಮತ್ತು ಬಸ್ ನಿಲ್ದಾಣಕ್ಕೆ ಬಹಳ ಹತ್ತಿರದಲ್ಲಿದೆ. ಮನೆಯ ಸುತ್ತಲೂ ಶಾಲೆಗಳು, ಕಾಲೇಜುಗಳು, ಎಟಿಎಂಗಳು ಮತ್ತು ಶೋರೂಮ್ಗಳಿವೆ. ಹಾಗಾಗಿ ಇದು ಇಷ್ಟೊಂದು ಚೆನ್ನಾಗಿ ಮತ್ತು ಸುಂದರವಾಗಿದ್ದರೆ ನೀವು ಇದನ್ನು ತಪ್ಪಿಸಿಕೊಳ್ಳುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈಗಲೇ ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಸೇರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹುಡುಗ.